नन्दन देवा सिद्धिबुद्धिप्रदायका उत्तिष्ठ प्रमथाधीशा उत्तिष्ठ गणनायका उत्तिष्ठोत्तिष्ठ विघ्नेशा उत्तिष्ठ शुभदायका उत्तिष्ठ प्रथमाराध्या प्रातर्भजामि तव श्रीकरपादपद्मम् प्रातर्पठामि चरितं तव रक्ष रक्षा ॐ श्री गणेश शरणं शरणं प्रपद्ये प्रत्युहहार्दितविशोषणपादपाग्ने प्रत्युहशैलपरिखण्डितवज्ररूपा पूजा टाइम आಯ್ತು ನಾಷ್ಟಮ್ಮ ॐ श्री गणेश शरणं शरणं प्रपद्ये ಹಂಗೆ ಡಬ್ಬಿ ಕಟ್ಬಿಟ್ಟು ಟೈಮ್ नमहितोत्तम दिव्य लीला हे धूम्रवर्ण सकलागमस्तुत्य ಹಲೋ ಬಂದೆ 5 ನಿಮಿಷ ಬಂದೆ ಇನ್ನೇ ಎಷ್ಟೊತ್ತು ಬೇಕಂಬ ತಡೀರಿ ಬಂದೆ ಎಷ್ಟು ಕಟ್ಪಾಡ್ ಮಾಡಾತೀರಿ ಮುಂಚೆ ನಿಂಗೆ ಒಂದ್ ಮುಗ್ಗರ ದಿನ ಕೆಲಸ ಇರುತ್ತಾ ಪೂರಾ ಮನಿ ಎಲ್ಲ ನಾನೇ ನೋಡ್ಕೋಬೇಕು ಅದ್ರ ಮೇಲೆ ಎಲ್ಲ ತಿಂಡಿ ಮೇಲೆ ಕೂತು ಬೆಳಗ್ಗೆ ಇದೆ ದಿನ ಶುರು ಹಚ್ಕೊಂತಲ್ಲ ತಗೋ ಏನಾಯ್ತು ಹಲೋ ಹೌದಾ ಬಂದೆ ಬೆಡ್ ನಂಬರ್ 1 Sir, here is a patient named Ramesh of 45 years of age who came with chief complaints of chest pain, nausea and vomiting and breathing difficulty. History of present illness, patient came to emergency department with chief complaints of chest pain which is sudden in onset and retosternal pain radiating to left side of shoulder arm and associated with excessive sweating, vomiting and breathing difficulty. At the time of admission, the vitals are BP 190/110 and respiratory rate 26 beats per minute, pulse rate was 100 beats per minute and SpO2 was 98%. And past history, it is a known case of hypertension since 4 years and he has previous history of myocardial infarction 2 attacks and it's a known case of angioplasty previous 1 year back. ರಿಪೋರ್ಟ್ಸ್ ಬಂದಿದ್ದೀರಾ ಕಳಿಸಿದ್ದು ಯಾವ್ದು ಕೊಟ್ಟಿದ್ದಾರೆ ಮೆಡಿಕೇಶನ್ Sir, Telma 41. ಗಿನಿಡಿಪಿನ್ ಒಂದು ಆ್ಯಡ್ ಮಾಡಿರಿ ಇದಕ್ಕೆ ನೋಡ್ರಿ ನಿಮಗೆ ಬಿ ಪಿ ಅದಂತ ಗೊತ್ತದ ಹೋದ್ಸರಿ ಸ್ಟಂಟ್ ಹಾಕ್ಸಿದ್ರಿ ಮತ್ತೆ ಟೈಮಿಂಗ್ ಮಾತ್ರೆ ಎಲ್ಲ ತಗೋಬೇಕು ಹಣ್ಣು ಹಂಪ್ಲ ದವಸ ಧಾನ್ಯ ಎಲ್ಲ ತಿನ್ಬೇಕು ನೋಡಮ್ಮ ಊಟದಾಗೆಲ್ಲ ಒಂದು ಸ್ವಲ್ಪ ಉಪ್ಪು ಕಡಿಮೆ ಮಾಡು ಆಮೇಲೆ ಸ್ವಲ್ಪ ಸೆಡೆಂಟರಿ ಲೈಫ್ ಸ್ಟೈಲ್ ಬಿಡ್ರಿ ಸ್ವಲ್ಪ ಎಕ್ಸಸೈಸ್ ಮಾಡಿರಿ ಆಮೇಲೆ ಒಂದು ಸ್ವಲ್ಪ ತೂಕ ಒಂದು ಸ್ವಲ್ಪ ಕಡಿಮೆ ಮಾಡ್ಕೊರಿ ಓಕೆ ಹೇಳಿದ್ದೀನಿ ಅವ್ರಿಗೆ ಗೊತ್ತಾಗಬೇಕಲ್ರಿ ಅದು ನೋಡ್ರಿ ಬದುಕೋ ಆಸೆ ಇದ್ರೆ ಒಂದು ಸ್ವಲ್ಪ ಸಿಗರೇಟ್ ಬಿಡ್ರಿ ಹಿಂಗೆ ಹೇಳ್ಬೇಕಾಗ್ತದ ನೀವು ಹಿಂಗೆ ಕಂಟಿನ್ಯೂ ಮಾಡಿದ್ರೆ ಓಕೆ ಆರಾಮಾಗಿರಿ ಒಂದು ಸ್ವಲ್ಪ ಪ್ರಿವೆಂಟಿವ್ ಮೆಷರ್ಸ್ ತಗೋರಿ ಏನಾಗಲ್ಲ ನೆಕ್ಸ್ಟ್ ಕೇಸ್ Sir, ಹೆಂಗದಿರಿ ಆರಾಮದಿರಿ ಮುಂಜಾನೆ ನಾಷ್ಟ ಮಾಡೋ ಬಿದ್ರಂತಲ್ಲ ಊಟ ಇಲ್ಲ ಅಂತ ಹೇಳ್ತಾರೆ ನಮ್ಗೆ ಗೊತ್ತೇ ಇಲ್ಲ ಇದೇನು ಮಂದಿಗೇನು ಆಗೇ ಇಲ್ಲ ಇಲ್ರಮ್ಮ ಅವ್ರಿಗೆ ಒಂದು ಸ್ವಲ್ಪ ಬಿ ಪಿ ಜಾಸ್ತಿ ಆಗಿತ್ತು ಇವಾಗ ಬಿ ಪಿ ಜಾಸ್ತಿ ಆಗಿ ಸ್ವಲ್ಪ ಹೃದಯ ತೊಂದರೆ ಅದ ಏನಿಲ್ಲ ಆರಾಮಾಗದ ಈಗ ಟ್ಯಾಬ್ಲೆಟ್ಸ್ ಎಲ್ಲ ಬರ್ದು ಕೊಟ್ಟದ ಯಾವ್ದು ಕೊಟ್ಟಿದ್ದಾರೆ Sir, Telma 41. ಬಿಟಾ ಪಾಪರನ್ನು ಆ್ಯಡ್ ಮಾಡಿರಿ CCB ಇದು ಆಮೇಲೆ ಕರೆಕ್ಟಾಗಿ ಊಟ ಆದಮೇಲೆ ಒಂದು ಸ್ವಲ್ಪ ಏನೋ ಟ್ಯಾಬ್ಲೆಟ್ ಎಲ್ಲ ಕರೆಕ್ಟ್ ಟೈಮ್ ತೊಗೋಬೇಕು ನೆಕ್ಸ್ಟ್ ಹಣ್ಣು ಹಂಪ್ಲ ದವಸ ಧಾನ್ಯ ಎಲ್ಲ ತಿನ್ಬೇಕು ಸ್ವಲ್ಪ ಎಕ್ಸಸೈಸ್ ಎಲ್ಲ ಮಾಡಿರಿ ಫಸ್ಟ್ ಟೈಮ್ ಆಗೈತಲ್ಲ ಏನು ಅಷ್ಟೊಂದು ತೊಂದರೆ ಇಲ್ಲ
ನೀವು ಇನ್ಮೇಲಿಂದ ಲೈಫ್ ಸ್ಟೈಲ್ ಸ್ವಲ್ಪ ಮಾಡಿಫಿಕೇಶನ್ ಮಾಡ್ಕೋಬೇಕು. ಜಗಳ ಮಾಡ್ಕೋತೀರಿ ಮನ್ಯಾಗ? ಒಂದು ಸ್ವಲ್ಪ ನೋಡ್ಕೊಂಡು ಜೀವನ ಮಾಡಿರಿ. ಓಕೆ, 15 ದಿನ ಆದ್ಮೇಲೆ ಬರ್ರಿ. ಇವರು ಬೆಳಗ್ಗೆ ಆಫೀಸಲ್ಲಿ ಎದೆ ಹಿಡ್ಕೊಂಡು ಬಿದ್ದುಬಿಟ್ರು ಅಂತ ಹೇಳಿ ಅವ್ರ ಆಫೀಸಿಂದ ಫೋನ್ ಮಾಡಿದ್ರು. ನಾನು ಅಲ್ಲೇ ಏನೋ ತರಕಾರಿ ಸಾಮಾನೆಲ್ಲ ತರಕ್ಕೆ ಹೋಗಿದ್ದು, ನನಗೆ ಹೊಡ್ಕೋತ ಬಂದೆ. ಮುಂಜಾನೆ ಎಲ್ಲ ಆರಾಮೇ ಇದೆಯೋ ಎಲ್ಲ ನಾಷ್ಟ ಮಾಡ್ಯಾರ, ಆರಾಮ್ ರೆಡಿ ಆಗಿ ಆಫೀಸಿಗೆಲ್ಲ ಹೋಗ್ತಿದ್ರು. ಕಂಪೌಂಡ್ ಶೂ ಹಾಕೋಬೇಕು, ಅದನ್ನೇ ಎದಿಬಾನಿ ಅಂತ ಬಿದ್ದರಿ ನಾವು ಇಲ್ಲಿ ಕರ್ಕೊಂಡ್ಬಂದು ನೋಡಿ. BP ಇದೆಯಾ? BP ಇಲ್ಲ ಅನಿಸ್ತೈತ್ರಿ, ಏನಿಲ್ಲ. ಇವ್ರಿಗಂತೂ 4 ವರ್ಷದಿಂದ BP ಇದೆ. ಮುಂಚೆನೂ ಇದೇ ಥರ 2 ಸರಿ ಆಗಿದೆ. ಒಂದ್ಸರಿ ಅಲ್ಲೇ ಡಾಕ್ಟರ್ ಸ್ಟೆಂಟ್ ಎಲ್ಲ ಹಾಕಿದ್ದಾರೆ. ಅದಾದ್ಮೇಲಾದರೂ ಹುಷಾರಾಗಿರ್ಬೇಕಲ್ವಾ ಇವರು. ಆಫೀಸಲ್ಲೇ ಕಂಪ್ಯೂಟರ್ ಮುಂದೆ 12 ತಾಸು ಕೂತಿರ್ತಾರೆ. ಹೇಳಿ ಕಳಿಸಿರ್ತೀನಿ ಊಟ ಸರಿಯಾಗಿ ಮಾಡಿರಿ, ಟ್ಯಾಬ್ಲೆಟ್ ತೊಗೊಳ್ರಿ ಅಂತ. ಏನು ಮಾಡ್ತಾರೋ ಏನು ಬಿಡ್ತಾರೋ ನನಗಂತೂ ಗೊತ್ತಿಲ್ಲ. ಹೌದ್ರಿ, ಗಂಡು ಮಕ್ಳಿಗೆ ಎಷ್ಟು ಹೇಳಿದ್ರು ಅಷ್ಟೇ, ಮಾತು ಕೇಳಲ್ಲ ಬಿಡಲ್ಲ. ನಮ್ಗೆ ಇಷ್ಟೇ ನೋಡ್ರಿ ಹೆಣ್ಮಕ್ಳ ಜೀವನ. ಮನೆಯೂ ಮಾಡಬೇಕು, ಹೊರಗಿಂದು ಮಾಡಬೇಕು. ಏನಾಗಲ್ಲ ತೋರಿ, ವಿಚಾರ ಮಾಡಿಬಿಟ್ರಿ. ದೇವ್ರ ಮೇಲೆ ಭಾರ ಹಾಕಿ ಇದ್ಬಿಡ್ರಿ, ಆರಾಮ್ಸೆ ಆರಾಮ್ ಆಗ್ತಾರ್ರಿ ಎಲ್ಲ. ಹೆಂಗಿದ್ರಿ ಈಗ? ಹೆಂಗಿದ್ರಮ್ಮ? ಮಾತ್ರೆ ತಗೊಂಡ್ರೆ ಟೈಮ್ಗೆ ಊಟದಾಗೆಲ್ಲ ಒಂದು ಸ್ವಲ್ಪ ಉಪ್ಪು ಕಡಿಮೆ ಆಗ್ತದಿಲ್ಲ? ಒಳ್ಳೆ ಟೆಸ್ಟ್ ಮಾಡಿದ್ರಿ ರಿಪೋರ್ಟ್ಸ್ ಇವು? ಒಳ್ಳೆ ಟೆಸ್ಟ್ ಮಾಡಿಸಿದ್ರ? ಮತ್ತೇನಿಲ್ಲ, ಎಲ್ಲ ಕಂಟ್ರೋಲ್ ಬಂದದ. BP ಒಂದು ನೋಡೋಣ. ಎಷ್ಟದ ಸರ್ 130/9. ಎಲ್ಲ ಕಂಟ್ರೋಲ್ ಆಗದಮ್ಮ? ಏನು ತೊಂದರೆ ಇಲ್ಲ. ಹಿಂಗ ಟ್ಯಾಬ್ಲೆಟ್ಸ್ ಎಲ್ಲ ತಗೋತೀರಿ, ಎಕ್ಸಸೈಸ್ ಎಲ್ಲ ಮಾಡ್ತೀರಿ. ನಾವೊಂದು ಸ್ವಲ್ಪ ಊಟದಲ್ಲಿ ಸ್ವಲ್ಪ ಇನ್ನೊಂದು ಸ್ವಲ್ಪ ಉಪ್ಪೆಲ್ಲ ಕಡಿಮೆ ಇರಲಿ, ಊಟ ಎಣ್ಣೆ ಎಲ್ಲ ತಿನ್ನೋದು ಕಡಿಮೆ ಮಾಡಿರಿ. ಏನು ತೊಂದರೆ ಇಲ್ಲ. ಫಸ್ಟ್ ಟೈಮ್ ಹಿಂಗಾಗೋದಿಲ್ಲ. ಸ್ವಲ್ಪ ಪ್ರಿಕಾಷನರಿ ಮೆಜರ್ಸ್ ತಗೋರಿ. ಇಷ್ಟು 2 ತಿಂಗಳಿಗೆ ಒಂದ್ಸರಿ ಬರ್ಕೊಂತ ಇರಿ, ಚೆಕ್ ಮಾಡಿಸ್ಕೊಳ್ಳಿ. ಏನು ತೊಂದರೆ ಇಲ್ಲ, ಹೋಗ್ಬರ್ರಿ. ನಮಸ್ಕಾರ. ಆರಾಮಿದ್ದೀರಾ? ಈಗ ಆರಾಮ? ಒಂದು ವಾರ ಮೊದಲು ಅಡ್ಮಿಟ್ ಆಗಿರ್ತೀವಿ. ಅವ್ರು ಚೆನ್ನಾಗಿ ಪಲ್ಯ ಮಾಡಿಲ್ಲ, ಚೆನ್ನಾಗಿ ಎಕ್ಸಸೈಸ್ ಮಾಡಿಲ್ಲ, ಟ್ಯಾಬ್ಲೆಟ್ ತೊಗೊಂಡಿರ್ತಿದ್ರು. ಅವ್ರು ಡೆತ್ ಆಗಿಬಿಡ್ತ್ರಿ.